ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹಸಿ ತೊಗರಿಕಾಳನ್ನ ಬಳಸಿ ರುಚಿಕರವಾದಂಥ ಉಸ್ಲಿ ಮಾಡೋವಂಥ ರೆಸಿಪಿನ ನೋಡೋಣ. ಈ ಉಸ್ಲಿ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಅಷ್ಟೇ ಕೂಡ ತುಂಬಾ ಸುಲಭ. ಹಾಗೆ ಈ ಸೀಸನ್ ಸ್ಪೆಷಲಲ್ಲಂತೂ ಮಾಡಲೇಬೇಕಾದಂಥ ಒಂದು ರೆಸಿಪಿ. ಹಾಗಿದ್ರೆ ಈ ತೊಗರಿಕಾಳಿನ ಉಸ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಈ ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು 1 ಬೆಳ್ಳುಳ್ಳಿನ ಈ ರೀತಿ ಫುಲ್ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕ್ಕೊಂಡ್ರೆ ಈ ಹಸಿ ಕಾಳಿನ ಉಸ್ಲಿ ತುಂಬ ರುಚಿಯಾಗಿರುತ್ತೆ, ಹಾಗೆ ವಾಯು ಕೂಡ ಒಡೆಯುತ್ತೆ. ಅದಕ್ಕೋಸ್ಕರ ಹಾಗೆ ಒಂದು 10 ಹಸಿಮೆಣಸಿನ್ಕಾಯಿ ಮತ್ತು 1-2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಇಲ್ಲಿ ಉಸ್ಲಿ ಸ್ವಲ್ಪ ಸ್ಪೈಸಿ ಆಗಿರಲಿ ಅನ್ನೋ ರೀಸನ್ಗೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿಯಾಗಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನಿಮ್ಮ ಅಳತೆಗೆ ಅನುಸಾರವಾಗಿ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಈ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಬಾಡಿದ ನಂತರ ಇದಕ್ಕೆ ನಾನು ಅರ್ಧ kg ತೊಗರಿಕಾಳನ್ನ ಹಾಕ್ಕೊಂಡಿದ್ದೀನಿ. ಈ ತೊಗರಿಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಕಾಳು ಈ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಲಿ. ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀರು ಹಾಕ್ಕೊಂಡಿರೋದು ವಿಷಲ್ ಕೂಗೋ ಕಾರಣಕ್ಕೋಸ್ಕರ. ಇಲ್ಲಿ ವಿಷಲ್ ಕೂಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೋಬೇಕು. ಈ ಕಾಳೆಲ್ಲ ಸಂಪೂರ್ಣವಾಗಿ ಎಣ್ಣೆನಲ್ಲೇ ಬೇಯಬೇಕು. ಅದಕ್ಕೋಸ್ಕರನೇ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ನೀರನ್ನ ಅಳತೆಗೆ ಬೇಕಿರೋಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನಾವು ಉಸ್ಲಿನ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೂ ಕೂಡ ಅಷ್ಟೇ, ನೀರನ್ನ ಜಾಸ್ತಿ ಹಾಕ್ಕೋಬಾರ್ದು. ವಿಷಲ್ ಕೂಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೋಬೇಕು. ಮಿಕ್ಕಿದ್ದೆಲ್ಲ ಈ ಕಾಳು ಸಂಪೂರ್ಣವಾಗಿ ಎಣ್ಣೆನಲ್ಲೇ ಬೇಯಬೇಕು. ನೋಡಿ, ಈಗ ನಾನು ಸುಮಾರು ಒಂದು 8 ಸರಿ ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈ ರೀತಿ ಜಾಸ್ತಿ ವಿಷಲ್ ಕೂಗಿಸ್ಕೊಂಡ್ರೆ ಆ ಕಾಳು ಸಾಫ್ಟಾಗಿ ಬೇಯುತ್ತೆ ಒಳಗೆಲ್ಲ, ಹಾಗೆ ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಹೋಗುತ್ತೆ. ಈಗ ನೋಡಿ 8 ವಿಷಲ್ ಕೂಗಿದಾಗಿದೆ. ಇದನ್ನು ವಿಷಲ್ ಬಿಡೋದಕ್ಕೆ ಬಿಡೋಣ. ಈಗ ನೋಡಿ, ಇದು ಪ್ರೆಷರ್ ಎಲ್ಲ ರಿಲೀಸ್ ಆಗಿದೆ. ಈಗ ಇದನ್ನು ತೆಗೆದು ನೋಡ್ತಾ ಇದ್ದೀನಿ. ನೋಡಿದ್ರೆ ಎಲ್ಲ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ. ನಾವು ಅಷ್ಟು ವಿಷಲ್ ಕೂಗಿಸಿದ್ರೂ ಕೂಡ ಆ ಕಾಳು ನೋಡಿ ಅಲ್ಲಿ ಹಿಡಿಯಾಗೇ ಇದೆ. ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಏನಾಗಿಲ್ಲ. ಅದೇ ನೋಡಿ ಇಲ್ಲಿ ಈ ರೀತಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿದೆ. ಈ ರೀತಿ ಪ್ರೆಸ್ ಮಾಡಿದ್ರೆ ಇದೇ ಕಾರಣಕ್ಕೆ ನಾವು 8 ವಿಷಲ್ ಕೂಗಿಸ್ಕೊಂಡಿರೋದು. ಆಗ ಚೆನ್ನಾಗಿ ಆ ಕಾಳು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ, ಹಾಗೆ ಆ ಸಿಪ್ಪೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಉಳಿದಿರೋಂಥ ನೀರಿನ ಅಂಶ ಎಲ್ಲ ಹೋಗೋ ರೀತಿ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದರೆ ಆ ನೀರೆಲ್ಲ ಚೆನ್ನಾಗಿ ಎವಾಪ್ರೇಟ್ ಆಗಿ ಕೇವಲ ಎಣ್ಣೆ ಅಂಶ ಮಾತ್ರ ಉಳ್ಕೊಳ್ಳುತ್ತೆ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ. ಈಗ ಈ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರೆಲ್ಲ ಎವಾಪ್ರೇಟ್ ಆಗೋ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ನೀರೆಲ್ಲ ಎವಾಪ್ರೇಟ್ ಆದ ತಕ್ಷಣ ಇದನ್ನು ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಕರವಾದಂಥ ತೊಗರಿಕಾಳಿನ ಉಸ್ಲಿ ಸಿದ್ಧ ಆಗುತ್ತೆ. ಹಾಗೆ ಇದನ್ನು ಈ ರೀತಿ ಫ್ರೈ ಮಾಡೋವಾಗ ಸ್ವಲ್ಪ ಸಣ್ಣ ಉರಿನಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ಗೊತ್ತಾಗುತ್ತೆ, ಆ ನೀರೆಲ್ಲ ಎವಾಪ್ರೇಟ್ ಆದಾಗ ತಳದಲ್ಲಿ ಬರೀ ಎಣ್ಣೆ ಅಂಶ ಮಾತ್ರ ಉಳಿದಿರುತ್ತೆ. ಆಗ ಈ ಸ್ಟವ್ನ ಆಫ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇದು ಆಗಿದೆ. ನೋಡಿ, ತಳದಲ್ಲಿ ಕಾಣಿಸ್ತಾ ಇದೆ, ಕೇವಲ ಎಣ್ಣೆ ಮಾತ್ರ ಇದೆ. ಆ ನೀರೆಲ್ಲ ಚೆನ್ನಾಗಿ ಎವಾಪ್ರೇಟ್ ಆಗೋಗಿದೆ. ಹೀಗೆ ರುಚಿಕರವಾದಂಥ ತೊಗರಿಕಾಳಿನ ಉಸ್ಲಿ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಚಪಾತಿ, ಇಡ್ಲಿ, ದೋಸೆ, ರೊಟ್ಟಿ ಎಲ್ಲದ್ರ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಸೀಸನಲ್ ಸ್ಪೆಷಲ್ ಆಗಿರೋಂಥ ಕಾಳಂತೂ ತುಂಬಾ ವಿಶೇಷ. ಸಾಮಾನ್ಯವಾಗಿ ಉಸ್ಲಿ ಅಂದರೆ ಅವರೆಕಾಳಲ್ಲಿ ಹೆಚ್ಚಾಗಿ ಮಾಡ್ತೀವಿ, ಆದರೆ ಈ ರೀತಿ ತೊಗರಿಕಾಳಲ್ಲಿ ಒಮ್ಮೆ ಮಾಡಿ ನೋಡಿ, ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನು ಹೆಚ್ಚು ವೀಡಿಯೋಸ್ಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.